ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಬೋರ್ಡ್ ಅವರು ರಿಲೀಸ್ ಮಾಡಿರುವಂತಹ ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ ಮಾಡೆಲ್ ಕ್ವಶನ್ ಪೇಪರ್ 2 ಏನಿದೆ ಅದಕ್ಕೆ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಅಪ್ ಟು ಸೆಕ್ಷನ್ B 2 ಮಾರ್ಕ್ಸ್ ಕಂಪ್ಲೀಟ್ ಆಗೋವರೆಗೂ ಕೂಡ ನಾನು ಆನ್ಸರ್ಸ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬಿಕಾಸ್ 6 ಮಾರ್ಕ್ಸು 12 ಮಾರ್ಕ್ಸು ಪ್ರಾಬ್ಲಮ್ ಏನಿದೆ ನಿಮಗೆ ಅದನ್ನು ಸಿಂಗಲ್ ಸೊಲ್ಯೂಷನ್ ಮಾಡಿ ಹೇಳಬೇಕಾಗತ್ತೆ. ಆಲ್ರೆಡಿ ಮಾಡೆಲ್ ಪೇಪರ್ 1 ಮತ್ತು ಮಾಡೆಲ್ ಪೇಪರ್ 3ಗೆ ಸಂಬಂಧಪಟ್ಟಂಗೆ ಥಿಯರಿ ಕ್ವಶನ್ಸು, ನೆಕ್ಸ್ಟ್ ಪಾರ್ಟ್ A ಕ್ವಶನ್ಸ್ ಏನಿದೆ ಅಷ್ಟು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ಆ್ಯಂಡ್ ನಿಮಗೆ 3 ಮಾಡೆಲ್ ಕ್ವಶನ್ ಪೇಪರ್ನ ಗಮನಿಸಿದಾಗ ಒಂದು ಅರ್ಥ ಆಗುತ್ತೆ. ಸೆಕ್ಷನ್ ಎಯಲ್ಲಿ ಅಂದರೆ ಪಾರ್ಟ್ ಎಯಲ್ಲಿ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಫಿಲ್ ಇನ್ ದ ಬ್ಲಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು, 1 ವರ್ಡು 2 ಮಾರ್ಕ್ಸ್ ಕ್ವಶನ್ಸು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ. ಅದರಲ್ಲಿ ಮ್ಯಾಥ್ ದ ಫಾಲೋಯಿಂಗು, ಫಿಲ್ ಇನ್ ದ ಬ್ಲಾಂಕ್ಸನ್ನ ಹೇಗೋ ಕ್ಯಾಲ್ಕುಲೇಟ್ ಮಾಡಿ ಬರಿಬೋದು, ಅಲ್ಲೇ ಆನ್ಸರ್ ಇರುತ್ತೆ. ಬಟ್ MCQ ಅಲ್ಲಿ ಆನ್ಸರ್ ಇದ್ದರೂ ಕೂಡ ಕ್ಯಾಲ್ಕುಲೇಷನ್ಸ್ನ ಕೊಡ್ತಾ ಇದ್ದಾರೆ ಅವರು. ಸೊ ಕ್ಯಾಲ್ಕುಲೇಷನ್ ಅಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಈ NPSR ಆಗಿರ್ಬೋದು, ಗೇನ್ ರೇಷಿಯೋ ಆಗಿರ್ಬೋದು, ಈ ರೀತಿ ರೇಷಿಯೋಸ್ಗಳೆಲ್ಲ ನೀವು 6 ಮಾರ್ಕ್ಸಿಗೆ ತರೋ ಸ್ಟಡಿ ಮಾಡಿರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಅವರು ಕಡಿಮೆ ಇನ್ಫಾರ್ಮೇಷನಲ್ಲಿ ನೀವೊಂದು ಫೈಂಡ್ ಔಟ್ ಮಾಡಿ ಆನ್ಸರ್ನ ಅಂತ ಹೇಳಿದಾಗ ಗೊತ್ತಾಗೋದಿಲ್ಲ ನಿಮಗೆ. ಹಾಗಾಗಿ 6 ಮಾರ್ಕ್ಸ್ 12 ಮಾರ್ಕ್ಸಿನ ಮೇಯ್ನ್ ಟಾಪಿಕ್ಗಳೇನಿದೆ, ಏನು ಓದ್ಕೊಳ್ಬೇಕು ಅಂತ ನಾವು ಹೇಳಿರ್ತೀವಿ, ಈ ರೇಷಿಯೋಸು, ಪ್ರಾಡಕ್ಟ್ ಮೆಥಡು, ಅವರೇಜ್ ಪೀರಿಯಡ್ ಮೆಥಡು, ಪ್ರಾಫಿಟ್ ಆ್ಯಂಡ್ ಲಾಸ್, ಅಪ್ರಾಪ್ರಿಯೇಷನ್ ಅಕೌಂಟು, ಎಕ್ಸಿಕ್ಯೂಟರ್ಸ್ ಅಕೌಂಟು, ಗ್ಯಾರಂಟಿ ಆಫ್ ಪ್ರಾಫಿಟು, ನಿಮಗೆ ಅಡ್ಮಿಷನು, ರಿಟೈರ್ಮೆಂಟು, ಡೆಸೊಲ್ಯೂಷನು, ನೆಕ್ಸ್ಟು ಇಲ್ಲಿ ನಿಮಗೆ ಇಶ್ಯೂ ಆಫ್ ಶೇರ್ಸು, ಇಶ್ಯೂ ಆಫ್ ಡಿಬೆಂಚರ್ಸು, ಇವೆಲ್ಲವೂ ಕೂಡ ಇಂಪಾರ್ಟೆಂಟೇ ಆಗುತ್ತೆ. ಸೊ ನನ್ನ ಚಾನಲಲ್ಲಿ ಪ್ರತಿಯೊಂದು ಸಿಂಗಲ್ ಟಾಪಿಕ್ನ ಕರೆಕ್ಟಾಗಿ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಕೊಟ್ಟಿದ್ದೀನಿ, ಸರಳವಾದ ವಿವರಣೆ. ಹಾಗಾಗಿ ವೀಡಿಯೋಸ್ಗಳನ್ನ ವಾಚ್ ಮಾಡಿ. ಸೊ ಮಾಡೆಲ್ ಪೇಪರ್ 3 ಏನಿದೆ ಅಂದರೆ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿದೆ ಅದರಲ್ಲಿರುವಂಥ ಥಿಯರಿಟಿಕಲ್ ಕ್ವಶನ್ಸು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಅದಕ್ಕೆ ಫಸ್ಟ್ ಆನ್ಸರ್ನ ಹೇಳ್ಕೊಳ್ತಿದ್ದೀನಿ ಅಷ್ಟೇ. ನೆಕ್ಸ್ಟ್ ನಿಮಗೆ ವೀಡಿಯೋಸ್ಗಳು ಹೇಗೆ ಬರುತ್ತೆ ಅಂತ ಹೇಳಿದ್ರೆ MCQಗೆ ಯಾವ್ದು ಓದ್ಕೊಳ್ಬೇಕು, ಫಿಲ್ ಇನ್ ದ ಬ್ಲಾಂಕ್ಸಿಗೆ ಯಾವ್ದು ಓದ್ಕೊಳ್ಬೇಕು, ಮ್ಯಾಥ್ ದ ಫಾಲೋಯಿಂಗ್ ಸಪ್ರೇಟಾಗಿ ಯಾವ್ದು ಓದ್ಕೊಳ್ಬೇಕು, 1 ಮಾರ್ಕಿಗೆ ಯಾವುದು ಓದ್ಕೊಳ್ಬೇಕು. ನೋಡಿ 1 ಮಾರ್ಕಲ್ಲಿ 1 ವರ್ಡು ಬರುತ್ತೆ, ಎಕ್ಸ್ಪ್ಯಾಂಡು ಬರುತ್ತೆ, ಯಾವುದ್ಯಾವುದು ಓದ್ಕೊಳ್ಬೇಕು. 2 ಮಾರ್ಕ್ಸಿಗೆ ಅಂತ ಬಂದಾಗ ಟೈಪ್ಸ್ ಬರುತ್ತೆ, ಜರ್ನಲ್ ಎಂಟ್ರಿ ಬರುತ್ತೆ, 2 ಮಾರ್ಕ್ಸಿಂದು ಸಿಂಪಲ್ ಪ್ರಾಬ್ಲಮ್ ಬರುತ್ತೆ, ಯಾವುದು ಓದ್ಕೊಳ್ಬೇಕು ಅನ್ನೋದನ್ನು ಸಪ್ರೇಟಾಗಿ 1 ಬೈ 1 ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಪ್ರತಿ ವೀಡಿಯೋಸ್ಗಳನ್ನು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ವಾಚ್ ಮಾಡಿ, ಎಲ್ಲ ವೀಡಿಯೋಸ್ಗಳಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ಗಳನ್ನ ಕರೆಕ್ಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡು ಓದಿ. ಯಾವುದು ಕೂಡ ಕೆಲವೊಂದನ್ನು ನೀವು ವೀಡಿಯೋ ನೋಡ್ತಾನೆ ಕಲ್ತ್ಕೊಬಿಡ್ಬೋದು, ಅದನ್ನೊಂದು ಕಡೆ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತೇನಿಲ್ಲ. ಟೈಮ್ ಇತ್ತು ಅಂತ ಹೇಳಿದ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಬಿಕಾಸ್ ಅಕೌಂಟೆನ್ಸಿಯಲ್ಲಿ ಇಲ್ಲಿ ನಿಮಗೆ ಪ್ರಾಬ್ಲಮ್ಸ್ಗಳಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮಿಗೂ ನೀವು ರೆಡಿ ಆಗಿರ್ತೀರಿ. ಏನು ನಂಬರ್ಸ್ ವೇರಿಯೇಷನ್ ಬರ್ಬೋದು, ಅಡ್ಜಸ್ಟ್ಮೆಂಟ್ ಚೇಂಜ್ ಆಗ್ಬೋದು ಬಿಟ್ಟರೆ ಮತ್ತೆ ಅಂಥ ಚೇಂಜಸ್ ಥಿಯರಿ ಟಾಪಿಕ್ ಇದ್ದಂಗಂತೂ ಅಲ್ಲ. ನೀವು ತರೋ ಸ್ಟಡಿ ಆಗಬೇಕಾಗಿರೋದೆ ಪಾರ್ಟ್ A ಪಾರ್ಟ್ Bಗೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಹೈಯೆಸ್ಟ್ ಮಾರ್ಕ್ಸ್ ಇದರಲ್ಲೇ ಹೋಗಿಬಿಡುತ್ತೆ. ಹಾಗಾಗಿ ತರೋ ಸ್ಟಡಿಯಾಗಿ ಒಂದು ವಿಚಾರ. ಇನ್ನೊಂದು ನಾನೇನು ಸ್ಟೆಪ್ ಬೈ ಸ್ಟೆಪ್ಪು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಲ್ಲ, ಅದು ಕೆಲವೊಂದು ವೀಡಿಯೋಸ್ಗಳು ಅಪ್ಲೋಡ್ ಆಗಿದ್ದು ನೋಟಿಫಿಕೇಷನ್ ಬರಲ್ಲ ಅಂತ ಹೇಳ್ತಾ ಇದ್ದೀರಿ ನೀವು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ನನ್ನ ಚಾನಲಿಗೆ ಬಂದು ಚೆಕ್ ಮಾಡ್ತಾರೆ, ನಾನು ವೀಡಿಯೋಸ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಹಾಕ್ತೀನಿ. ಸೊ ಅಕೌಂಟೆನ್ಸಿಯಲ್ಲಿ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ನಾನು ಕೊಡುವಂಥ ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ನೀವು ಫಾಲೋ ಮಾಡಲೇಬೇಕು. ವಿತ್ ಆನ್ಸರ್ ಕೊಡ್ತೀನಿ. ಯಾಕಂದರೆ 1 ಮಾರ್ಕಿಗೂ ಸಿಂಪಲ್ ಪ್ರಾಬ್ಲಮ್ಸ್ ಇರುತ್ತೆ, 2 ಮಾರ್ಕಿಗೂ ಸಿಂಪಲ್ ಪ್ರಾಬ್ಲಮ್ಸ್ ಇರುತ್ತೆ, 2 ಮಾರ್ಕ್ಸಲ್ಲಿ ಜರ್ನಲ್ ಎಂಟ್ರಿ ಇರುತ್ತೆ. ಹಾಗಾಗಿ ಬಿ ಕೇರ್ಫುಲ್, ಚೆನ್ನಾಗಿ ಓದ್ಕೊಡಿ. ಓಕೆನಾ? ಹಾಗಾದರೆ ಮಾಡೆಲ್ ಕ್ವಶನ್ ಪೇಪರ್ 2ಅಲ್ಲಿ ಪಾರ್ಟ್ A ಮತ್ತು ಪಾರ್ಟ್ Bಯಲ್ಲಿ ಏನೇನು ಕ್ವಶನ್ಸನ್ನು ಕೇಳಿದ್ದಾರೆ ಅನ್ನೋದನ್ನು ಒಂದ್ಸಲ ನೋಡ್ತಾ ಹೋಗೋಣ. ಪಾರ್ಟ್ A ಫಸ್ಟ್ ಕ್ವಶನ್, A and B ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:1. ದೇ ಅಡ್ಮಿಟ್ ಸಿ. ಇಲ್ಲಿ ನೋಡಿ, AB ಪಾರ್ಟ್ನರ್ಸ್, ಓಕೆನಾ, ಶೇರಿಂಗ್ ಪ್ರಾಫಿಟ್ಸ್ 3:1 ರೇಷಿಯೋ, ದಟ್ ಮೀನ್ಸ್ 3/4 1/4, ರೈಟ್. ದೇ ಅಡ್ಮಿಟ್ ಸಿದು ಶೇರ್ ಕೂಡ 1/4 ಇನ್ ದ ಫ್ಯೂಚರ್ ಪ್ರಾಫಿಟ್ಸ್. ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಲ್ವೇ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ 3 ಜನದ್ದು ಕೂಡ ಡಿನಾಮಿನೇಟರ್ 4 ಇರೋದ್ರಿಂದ ಅಂಥ ಪ್ರಾಬ್ಲಮ್ ಏನೂ ಆಗಲ್ಲ. ಬಟ್ ನೀವು ಇದನ್ನು ಕ್ಯಾಲ್ಕುಲೇಟ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ಈಸಿಯಾಗಿ NPSRನ ಹೇಳ್ಕೊಟ್ಟಿದ್ದೀನಿ ನಾನು. ಸೊ ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿಟ್ಟಿದ್ದೀನಿ, ಅದೇ ರೀತಿ ಮಾಡ್ಕೊಂಡ್ರಾಯ್ತು. ಫಸ್ಟು ಓಲ್ಡ್ ರೇಷಿಯೋ ಆಫ್ ABನ ಬರ್ಕೊಳ್ಳಿ. 3:1 ಅಂತ ಕೊಟ್ಟಿದ್ದಾರಲ್ಲ, 3/4:1/4 ಅಂತ ಬರ್ಕೊಳ್ಳಿ. ಸಿದು ಶೇರ್ ಎಷ್ಟಿದೆ? 1/4 ಇದೆ. ಅರ್ಥ ಮಾಡ್ಕೊಳ್ಳಿ, ಸಿದು ಶೇರು 1/4 ಇದೆ ಅಂತ ಹೇಳಿದ್ರೆ 1 ಪಾರ್ಟ್ ಅಂತ ಇದೆ ಅಂತ ಅಂದ್ಕೊಳ್ಳಿ. ಹೋಲ್ ಇಡೀ 1 ಅಂತ ತಗೊಳ್ಳಿ. ಆ 1ನಲ್ಲಿ 1/4 ಅವನದು ಶೇರ್ ಆದರೆ ರಿಮೈನಿಂಗ್ ಎಷ್ಟು ಉಳಿತು? 3/4 ಉಳಿತು. ಅಂದರೆ ಒಂದು ಪಾರ್ಟನ್ನು 4 ಡಿವೈಡ್ ಮಾಡಿದ್ದೀವಿ. 4ಅಲ್ಲಿ ಒಂದು ಪಾರ್ಟು ಸಿದಾದರೆ ಉಳಿದಿರೋದು ಎಷ್ಟಪ್ಪ? 3/4. ಆ ರೀತಿ ನೀವು ತಗೊಂಡು ಓಲ್ಡ್ ರೇಷಿಯೋ ಮತ್ತು ಉಳಿದು ರಿಮೈನಿಂಗ್ ಶೇರ್ ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಎದು ಓಲ್ಡ್ ಶೇರು 3/4, ರಿಮೈನಿಂಗ್ ಶೇರು 3/4. ಬಿದು ಓಲ್ಡ್ ಶೇರು 1/4, ರಿಮೈನಿಂಗ್ ಶೇರು 3/4. ರಿಮೈನಿಂಗ್ ಶೇರ್ ಅಂದರೆ ಇಲ್ಲಿ ಉಳಿದಿದೆಯಲ್ಲ ಇದು ರಿಮೈನಿಂಗ್ ಶೇರು.
ಸೊ ಅವಾಗ ಏನು ಮಾಡಬೇಕು, 3 3 9, 4 4 16, 1 3 3, 4 4 16. ಇಲ್ಲಿಗೆ 9/16, 3/16 ಬಂತು. ಬಟ್ ಸಿದು ಶೇರ್ ಎಷ್ಟಿದೆ, 1/4 ಇದೆ. 1/4ನ ನಾವು 16 ನಮಗೆ ಡಿನಾಮಿನೇಟರ್ ಬರಲೇಬೇಕು, ಯಾಕಂದರೆ ಇಲ್ಲಿ 16 ಇದೆ. 16 ಸಿಗೂ ಕೂಡ ಡಿನಾಮಿನೇಟರ್ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ 4ಇಂದ ನಾವೇನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. 4 4 16 ಆಗುತ್ತೆ. ಇಲ್ಲಿ 4ಇಂದ ಮಲ್ಟಿಪ್ಲೈ ಮಾಡೋದ್ರ ಮೇಲೆ ಇಲ್ಲಿ ನ್ಯೂಮರೇಟರು ಕೂಡ 4ಇಂದನೇ ಡಿವೈಡ್ ಮಾಡಬೇಕು. 1 4 4 ಆಗುತ್ತೆ, 4. ಸೊ ಆನ್ಸರ್ ಏನಾಗುತ್ತೆ, ಫಸ್ಟಿಂದು 9/16, 3/16, 4/16. ಅದಕ್ಕಾಗಿ ಆನ್ಸರು ಎ ಆಗುತ್ತೆ. ಸೊ ಇದನ್ನು ನಾನು ಡೀಟೇಲ್ ಆಗಿ ಹೇಳ್ತಾ ಹೋದರೂ ಟೈಮ್ ತುಂಬ ಲೆಂತಿ ಆಗುತ್ತೆ, ಅದಕ್ಕೆ ಶಾರ್ಟ್ಕಟ್ಟಲ್ಲಿ ಹೇಳಿದೆ. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ NPSR ಪ್ರಾಬ್ಲಮ್ಸ್ಗಳು ಸಾಕಷ್ಟು ಅಪ್ಲೋಡ್ ಮಾಡಿದ್ದೀನಿ ಮಕ್ಕಳೇ, ಒಂದ್ಸಲ ನೋಡ್ಕೊಳ್ಳಿ. ಸೆಕೆಂಡ್ ಕ್ವಶನ್, ಕಮಿಷನ್ ಪೇಯಬಲ್ ಟು ಡಿಸೀಸ್ಡ್ ಪಾರ್ಟ್ನರ್ ವಿಲ್ ಬಿ ಕ್ರೆಡಿಟೆಡ್ ಟು ಹಿಸ್ ಕ್ಯಾಪಿಟಲ್ ಅಕೌಂಟ್ ವಿತ್, ಎಲ್ಲರೂ ಕೂಡ ಆನ್ಯುವಲ್ ಕಮಿಷನ್ ಅಂತ ಹೇಳ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ. ಸೊ ಆನ್ಸರು actual commission. Answer actual commission. Next question number 3. The following journal entry appears in the books of X Company Limited. Bank account debtor 4,75,000. Loss on issue of debenture account debtor 75,000. To 12% debenture account 5 lakh ಆಯಿತು. To premium and redemption of debenture account 50,000. Debentures have been issued at a discount of answer 5%. Next one, comparative statements are also known as horizontal analysis. Common size ಸ್ಟೇಟ್ಮೆಂಟ್ ಅನ್ನು ನಾವೇನಂತ ಕರಿತೀವಿ, ವರ್ಟಿಕಲ್ ಅನಾಲಿಸಿಸ್. ಮಕ್ಕಳೇ ಇದೆಲ್ಲವೂ ಕೂಡ ಕ್ವಶನ್ಸ್ ಕಲೆಕ್ಷನ್ಸ್ ಇದೆ ನನ್ನ ಹತ್ರ, ಯಾವ್ಯಾವ ಚಾಪ್ಟರಲ್ಲಿ MCQ ಬರುತ್ತೆ ಅಂತ. ಸೊ ವೀಡಿಯೋಸ್ಗಳನ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ, ಓಕೆನಾ. ಒಂದೇ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಆಗಲ್ಲ. ದ 2 ಬೇಸಿಕ್ ಮೆಷರ್ಸ್ ಆಫ್ ಲಿಕ್ವಿಡಿಟಿ ಆರ್ ಆಪ್ಷನ್ ಸಿ ಆನ್ಸರ್ ಕರೆಂಟ್ ರೇಷಿಯೋ ಅಂಡ್ ಲಿಕ್ವಿಡ್ ರೇಷಿಯೋ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು. Dash account is debited for the increase in the value of an asset account. Call money received in advance is called calls in advance. Capital reserve is shown under dash head capital reserve. Reserves and surplus under ಅಲ್ಲಿ ನಾವು ಶೋ ಮಾಡ್ತೀವಿ. ಆನ್ಸರ್ reserves and surplus. Analysis and interpretation. Analysis and interpretation both are complementary to each other. Answer complementary. Next one, issue of new debenture is issue means outflow. Answer cash outflow. Next, match the following questions here. Fixed capital method anta ಹೇಳಿದ್ರೆ capital account and current account. ನಾವು ಫಸ್ಟ್ ಚಾಪ್ಟರ್ ಎಲ್ಲ ಕರೆಕ್ಟ್ ಆಗಿ ಡೀಟೇಲ್ ಆಗಿ ಓದ್ಕೊಂಡಿದ್ದೀವಿ. ನ್ಯೂ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಅಕ್ವೈರ್ಡ್ ಶೇರ್. ಕಂಪಲ್ಸರಿ ಡಿಸಲ್ಯೂಷನ್ ಅಂದರೆ ಯಾಕಾಗತ್ತೆ ಅನ್ನೋದು ನಮಗೆ ಗೊತ್ತಿದೆ. ವೈ ಕಂಪಲ್ಸರಿ ಅಂತ ಬಂದಾಗ, ವೆನ್ ದ ಬಿಸ್ನೆಸ್ ಆಫ್ ದ ಫರ್ಮ್ ಬಿಕಮ್ಸ್ ಇಲ್ಲೀಗಲ್, ಅವಾಗ ಕಂಪಲ್ಸರಿ ಆಗುತ್ತೆ. ಬಿಸ್ನೆಸ್ನ ಡಿಸಾಲ್ವ್ ಮಾಡಲೇಬೇಕು ಡಿಸಲ್ಯೂಷನ್ನ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಫಾರ್ಮಲ್ ಆನ್ಯುವಲ್ ರಿಪೋರ್ಟ್ಸ್, ಡೆಟ್ ಈಕ್ವಿಟಿ ರೇಷಿಯೋ, ಸಾಲ್ವೆನ್ಸಿ ರೇಷಿಯೋ. ನೆಕ್ಸ್ಟ್ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಈ ಎಲ್ಲ ಕ್ವಶನ್ಸು ಕೂಡ ನಾನು ಒಂದಿಷ್ಟು 1 ಮಾರ್ಕಿನ ಕ್ವಶನ್ಸ್ಗಳು ಮಕ್ಕಳಿಗೆ ಬರುತ್ತೆ ಇಂಪಾರ್ಟೆಂಟ್ ಅಂತ ಏನು ಕಲೆಕ್ಷನ್ ಮಾಡಿಟ್ಕೊಂಡಿದ್ದೀನಿ. ಅದು ಈ ವರ್ಷ ಮಾಡಿರೋದಂತಲ್ಲ, 2-3 ಇಯರ್ಸಿಂದ ಅದನ್ನೇ ನಾನು ಫಾಲೋ ಮಾಡ್ತಾ ಇರೋದು. ಸಾಕಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗಿದೆ. ಸೊ ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, ನಿಮಗೆ 1 ಮಾರ್ಕು ಮತ್ತು 2 ಮಾರ್ಕ್ಸಲ್ಲಿ ಅಷ್ಟು ಮಾಡೆಲ್ ಪೇಪರಲ್ಲಿ ಏನು ಕ್ವಶನ್ಸ್ಗಳು ರೈಸ್ ಆಗಿದೆ ಅದೆಲ್ಲ ಕ್ವಶನ್ಸು ಕೂಡ ನನ್ನ ಕಲೆಕ್ಷನ್ಸ್ ಏನಿದೆ ಅದರಲ್ಲೇ ಬಂದಿರುವಂಥದ್ದು. ಸೊ ಆ ಒಂದು ಕಲೆಕ್ಷನ್ಸನ್ನು ನಿಮಗೆ ಕೊಡ್ಲಿಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ಫಾಲೋ ಮಾಡಿ, ಕರೆಕ್ಟಾಗಿ ಓದ್ಕೊಳ್ಳಿ, ಒಳ್ಳೆ ಸ್ಕೋರ್ ಮಾಡಬಹುದು. ಓಕೆನಾ. ಇಲ್ಲಿ ಸ್ಟೇಟ್ ಎನಿ ಒನ್ ಸ್ಪೆಷಲ್ ಆಸ್ಪೆಕ್ಟ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್, ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಕೋರ್ಟ್ ಕ್ಯಾನ್ ಬಿ ಆರ್ಡರ್ ಎ ಫರ್ಮ್ ಟು ಬಿ ಡಿಸಾಲ್ವ್ಡ್ ವೆನ್ ಎ ಪಾರ್ಟ್ನರ್ ಬಿಕಮ್ಸ್ ಇನ್ಸೇನ್ ಅಂತ ಕೊಟ್ಟಿದ್ದಾರೆ. ಟ್ರೂ. ವೆನ್ ದ ಶೇರ್ಸ್ ಆರ್ ಫರ್ಫೀಟೆಡ್. ಹೇಳಿದ್ನಲ್ಲ ನನ್ನ ಹತ್ರ ಏನು 1 ಮಾರ್ಕ್ ಕಲೆಕ್ಷನ್ಸ್ ಇದೆ, 2 ಮಾರ್ಕ್ಸ್ ಕಲೆಕ್ಷನ್ಸ್ ಇದೆ, ಅದರಲ್ಲೇ ಇದೆ ಕ್ವಶನ್ನು. ಫಾರ್ ನಾನ್ ಪೇಮೆಂಟ್ ಆಫ್ ಅಲಾಟ್ಮೆಂಟ್ ಆರ್ ಕಾಲ್ ಮನಿ ಡ್ಯೂ ಆನ್ ಶೇರ್ಸ್. ವೆನ್ ದ ಶೇರ್ಸ್ ಆರ್ ಫರ್ಫೀಟೆಡ್ ಅಂತ ಕೇಳಿದರೆ, ಫಾರ್ ನಾನ್ ಪೇಮೆಂಟ್ ಆಫ್ ಅಲಾಟ್ಮೆಂಟ್ ಆರ್ ಕಾಲ್ ಮನಿ ಡ್ಯೂ ಆನ್ ಶೇರ್ಸ್. ನೆಕ್ಸ್ಟ್ ಕ್ವಶನ್ ಅವ್ರು ನಿಮಗೆ ಎಕ್ಸ್ಪ್ಯಾಂಡ್ DRR ಅಂತ ಕೇಳಿದ್ದಾರೆ. ಸೊ DRR ಅಂತ ಹೇಳಿದ್ರೆ DRR ಈಸ್ ಈಕ್ವಲ್ ಟು ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್. ನೆಕ್ಸ್ಟ್ ಕ್ವಶನ್, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಕ್ಯಾಶ್ ಔಟ್ಫ್ಲೋಸ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಸೊ ಅದಕ್ಕೆ ಆನ್ಸರು ಕ್ಯಾಶ್ ಔಟ್ಫ್ಲೋ ಕೊಟ್ಟಿದ್ದಾರೆ. ಸೊ ಆನ್ಸರ್ ಕ್ಯಾಶ್ ರೀಪೇಮೆಂಟ್ ಆಫ್ ಅಮೌಂಟ್ಸ್ ಬಾರೋಡ್. ಕ್ಯಾಶ್ ಔಟ್ಫ್ಲೋಸ್ ಕೇಳಿದರೆ
ಕ್ಯಾಶ್ ರೀಪೇಮೆಂಟ್ ಆಫ್ ಅಮೌಂಟ್ಸ್ ಬಾರೋಡ್. ಸೊ ಕ್ವಶನ್ ಇಲ್ಲಿ ಕ್ಯಾಶ್ ಔಟ್ಫ್ಲೋನೇ ಕೇಳಿರೋವಂಥದ್ದು. ನೆಕ್ಸ್ಟು ಪಾರ್ಟ್ ಬಿ 2 ಮಾರ್ಕ್ಸಿನ ಕ್ವಶನ್ಸು. ಫಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಯಾಕಂತ ಹೇಳಿದರೆ ಈ ಹಿಂದೆ ಅಂದರೆ ಒಂದು 2 ಇಯರ್ ಬ್ಯಾಕ್ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಂತ ಇರ್ತಿತ್ತು ಮಕ್ಕಳೇ. ಆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನಲ್ಲಿ ಆಲ್ಮೋಸ್ಟ್ ಎವ್ರಿ ಟೈಮ್ ಈ ಟಾಪಿಕ್ ಕವರ್ ಆಗ್ತಾ ಇತ್ತು. ಇದು ಓನ್ಲಿ 2 ಕ್ವಶನ್ಸ್ ಅಲ್ಲ. ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ಗೆ ಟೋಟಲ್ ಆಗಿ ಒಂದು 5 ಕ್ವಶನ್ಸ್ ಇದೆ, 5 ರೂಲ್ಸ್ ಇದೆ. ಸೊ ಅದರಲ್ಲಿ 2 ಟಾಪಿಕ್ನ ಇಲ್ಲಿ ಕೊಟ್ಟಿದ್ದಾರೆ. ಶೇರಿಂಗ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಒಂದು ಕಂಪನಿ ಇದೆ, ಅದರಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಅಗ್ರಿಮೆಂಟ್ ಇಲ್ಲ, ಅಗ್ರಿಮೆಂಟ್ ನೀವು ಮಾಡ್ಕೊಂಡಿಲ್ಲ ಅಂತ ಟೈಮಲ್ಲಿ ಪ್ರಾಫಿಟ್ ಮತ್ತು ಲಾಸನ್ನು ಹೇಗೆ ಶೇರ್ ಮಾಡ್ಕೊಳ್ತೀರಿ? ಅಗ್ರಿಮೆಂಟ್ ಇದ್ದರೆ ಅಕಾರ್ಡಿಂಗ್ ಟು ರೇಷಿಯೋ, ಅಗ್ರಿಮೆಂಟ್ ಇಲ್ಲ ಅಂತ ಹೇಳಿದ್ರೆ ಈಕ್ವಲಿ, ಆ ಥರ. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಇಂಟ್ರೆಸ್ಟ್ ಇಲ್ಲ, ನಾಟ್ ಅಲೋಡ್ ಅಥವಾ ನೋ ಅಂತ ಬರಿಬೇಕು. ಯಾಕಂದರೆ ದೇರ್ ಈಸ್ ನೋ ಅಗ್ರಿಮೆಂಟ್, ಹಾಗಾಗಿ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ನೋ ಅಥವಾ ನಾಟ್ ಅಲೋಡ್. ನೆಕ್ಸ್ಟು ಗಿವ್ ದ ಜರ್ನಲ್ ಎಂಟ್ರಿ ಟು close revaluation account. There is a profit at the time of retirement of a partner. ಸೊ ಇದಕ್ಕೆ ಆನ್ಸರು ಇಲ್ಲಿ ಹೌ ಡು ಯು ಕ್ಲೋಸ್ ಅಂತ ಇದೆ ನೋಡಿ, ಇದೇ ಕ್ವಶನು. ಹೌ ಡು ಯು ಕ್ಲೋಸ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ವೆನ್ ದೇರ್ ಈಸ್ ಎ ಪ್ರಾಫಿಟ್ ಅಂತ ಇದೆ. ಸೊ ಇದಕ್ಕೆ ನೀವು ಆನ್ಸರ್ನ ಬರೆಯುವಾಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾರ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಬೀಯಿಂಗ್ ನೆರೇಷನ್ ಏನು ಬರಿಬೇಕು? ಬೀಯಿಂಗ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್. ಸೊ ಇದೇ ರೀತಿ ರಿಮೈನಿಂಗ್ ಜರ್ನಲ್ ಎಂಟ್ರೀಸ್ ಎಲ್ಲ ಯಾವ್ದ್ಯಾವುದು ಅನ್ನೋದು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಕೊಡ್ತಾ ಹೋಗ್ತೀನಿ, ಓಕೆನಾ. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 2 ಕೆಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್. ಗೊತ್ತಿದೆ ನಿಮಗೆ ಶೇರ್ ಕ್ಯಾಪಿಟಲ್ ಇಂದು 2 ಕೆಟಗರೀಸ್. ಫಸ್ಟ್ ಒನ್ ಆಥರೈಸ್ಡ್ ಕ್ಯಾಪಿಟಲ್, ಸೆಕೆಂಡ್ ಒನ್ ಪೇಯ್ಡ್ ಅಪ್ ಕ್ಯಾಪಿಟಲ್. ನೆಕ್ಸ್ಟ್ ಒನ್ ಇಶ್ಯೂಡ್ ಕ್ಯಾಪಿಟಲ್. ಆಥರೈಸ್ಡ್ ಕ್ಯಾಪಿಟಲ್, ಇಶ್ಯೂಡ್ ಕ್ಯಾಪಿಟಲ್ 2 ಬರೀರಿ. ಆಥರೈಸ್ಡ್ ಕ್ಯಾಪಿಟಲ್, ಇಶ್ಯೂಡ್ ಕ್ಯಾಪಿಟಲ್ನ ಬರೀರಿ. ನೆಕ್ಸ್ಟು 2 ಮಾರ್ಕ್ಸಿನ ಲಾಸ್ಟ್ ಕ್ವೆಶನ್ನು ಪ್ರಾಬ್ಲಮ್ ಕೇಳಿದ್ದಾರೆ. ಇಫ್ ಪರ್ಚೇಸಸ್ ಆರ್ 72,000, ಓಪನಿಂಗ್ ಟ್ರೇಡ್ ಪೇಯಬಲ್ಸ್ ಆರ್ 12,000 ಆ್ಯಂಡ್ ಕ್ಲೋಸಿಂಗ್ ಟ್ರೇಡ್ ಪೇಯಬಲ್ಸ್ ₹9,000. ಇಫ್ ಪರ್ಚೇಸ್ ₹72,000, ಓಪನಿಂಗ್ ಟ್ರೇಡ್ ಪೇಯಬಲ್ 12,000, closing trade payable 9,000. Calculate cash payments to suppliers. ಸೊ ಸೇಮ್ ಕ್ವಶನ್ ಇಲ್ಲಿದೆ. ಇದಕ್ಕೆ ನೀವು ಸೊಲ್ಯೂಷನ್ನ ಬರೆಯುವಾಗ ಕ್ಯಾಶ್ ಪೇಮೆಂಟ್ ಟು ಸಪ್ಲೈಯರ್ ಅಂತ ಬರ್ಕೊಂಡು ಪರ್ಚೇಸಸ್ ಪ್ಲಸ್ ಟ್ರೇಡ್ ಪೇಯಬಲ್ಸ್ ಇನ್ ದ ಬಿಗಿನಿಂಗ್. ಫಸ್ಟು ಪರ್ಚೇಸ್ ಅಮೌಂಟ್ ಅವ್ರು ಕೊಟ್ಟಿದ್ದಾರಲ್ಲಪ್ಪ 72,000 ಅಂತ, ಅದನ್ನು ಬರ್ಕೊಳ್ಳೋದು. ಪ್ಲಸ್ ಟ್ರೇಡ್ ಪೇಯಬಲ್ಸ್ ಇನ್ ದ ಬಿಗಿನಿಂಗ್ ಅಮೌಂಟನ್ನ ಪ್ಲಸ್ ಮಾಡಿ, ಬಂದಿರುವ ಆನ್ಸರ್ಗೆ ಮೈನಸ್ ಟ್ರೇಡ್ ಪೇಯಬಲ್ಸ್ ಇನ್ ದ ಎಂಡ್. ಹಾಗಾದ್ರೆ ಫಸ್ಟು ಲಾಸ್ಟು ಯಾವ್ದು ಗೊತ್ತಾಗುತ್ತೆ? ಇಲ್ಲಿ ನೋಡಿ ಗೊತ್ತಾಗುತ್ತೆ. 72,000 ಪರ್ಚೇಸ್ ಇದೆ, ಓಪನಿಂಗ್ ಟ್ರೇಡ್ ಪೇಯಬಲ್ ಏನಿದೆ ಇದನ್ನ ಪ್ಲಸ್ ಮಾಡಬೇಕು. ಈ 72,000 ಪರ್ಚೇಸಿಗೆ ಓಪನಿಂಗ್ ಟ್ರೇಡ್ ಪೇಯಬಲ್ನ ಆ್ಯಡ್ ಮಾಡಬೇಕು. ಈ 72,000 12,000 ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ? 84,000 ಆಗುತ್ತಲ್ಲ. ಆ 84,000ಅಲ್ಲಿ 9,000 ಅಂದರೆ ಕ್ಲೋಸಿಂಗ್ ಟ್ರೇಡ್ ಪೇಯಬಲ್ನ ಏನು ಮಾಡಬೇಕು? ಲೆಸ್ ಮಾಡಬೇಕು. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಪರ್ಚೇಸಸ್ ಪ್ಲಸ್ ಓಪನಿಂಗ್ ಟ್ರೇಡ್ ಪೇಯಬಲ್ಸ್, ಬಂದಿರುವ ಆನ್ಸರಲ್ಲಿ ಲೆಸ್ ಕ್ಲೋಸಿಂಗ್ ಟ್ರೇಡ್ ಪೇಯಬಲ್ಸ್ ಮಾಡಿದರೆ ನಮಗೆ ಟೋಟಲ್ ಕ್ಯಾಶ್ ಪೇಮೆಂಟ್ ಟು ಸಪ್ಲೈಯರ್ ಎಷ್ಟು ಅನ್ನೋದು ಸಿಗುತ್ತೆ. ಸೊ ಅದೇ ರೀತಿ ಇಲ್ಲಿ ಮಾಡಿರೋದು. ಬೇಕಾದರೆ ಒಂದು ಸ್ಟೆಪ್ಪನ್ನ ನೀವು ಎಕ್ಸ್ಟ್ರಾ ಮಾಡ್ಕೊಳ್ಬೋದು. ಆನ್ಸರ್ 75,000 ಬರುತ್ತೆ, ಓಕೆನಾ. ಸೊ ಇಲ್ಲಿಗೆ ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಇರುವಂತಹ ಆಲ್ ಥಿಯರಿ ಕ್ವಶನ್ಸನ್ನ ನಾನಿಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಹೋಪ್ಫುಲಿ ಈ ವಿಡಿಯೋನ ನೋಡಿದವರಿಗೆ ಗೊತ್ತಾಗುತ್ತೆ. ನಾನು ಇಂಪಾರ್ಟೆಂಟ್ ಕ್ವಶನ್ಸನ್ನ ನೆಕ್ಸ್ಟ್ ಡೇಸಲ್ಲಿ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ಕೊಂಡು ನೆಕ್ಸ್ಟ್ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ. ಸೊ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋವರೆಗೂ ಕೂಡ ಟೈಮ್ ವೇಸ್ಟ್ ಮಾಡಬೇಡಿ, ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಎಲ್ಲ ಟಾಪಿಕ್ ಕೂಡ ನನ್ನ ಚಾನಲಲ್ಲಿ ಸಿಗುತ್ತೆ. ಸೊ ನಾನು ಹೇಳಿದ ನಿಮಗೆ ಅರ್ಥ ಆಗುತ್ತೆ, ಎಕ್ಸ್ಪ್ಲೈನ್ ಮಾಡಿದ ಅರ್ಥ ಆಯಿತು ಅಂತ ಹೇಳಿದರೆ 3 ಮಾಡಲ್ ಕ್ವಶನ್ ಪೇಪರಲ್ಲಿ ಏನೇನು ಪ್ರಾಬ್ಲಮ್ಸ್ಗಳಿದೆ ಎಲ್ಲ ಸಾಲ್ವ್ ಮಾಡ್ತಾ ಹೋಗಿ. ಇಫ್ ನಿಮಗೆ ಸಾಲ್ವ್ ಮಾಡೋಕ್ಕೆ ಬಂದಿಲ್ಲ, ಗೊತ್ತಾಗಿಲ್ಲ ಅಂತ ಹೇಳಿದರೆ ನಾನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಟೈಮ್ ವೇಸ್ಟ್ ಅಂತೂ ಮಾಡಬೇಡಿ, ಟ್ರೈ ಅಂತೂ ಮಾಡಿ, ಪ್ರಯತ್ನ ಪಟ್ಟು ಬರೀರಿ, ಆಗುತ್ತೆ, ಕಲೀರಿ, ಎಕ್ಸಾಮ್ ಚೆನ್ನಾಗಾಗುತ್ತೆ. ಡೋಂಟ್ ವರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.